ಬೆಳಗಾವಿ ನಗರದ ವೈಭವ ನಗರದಲ್ಲಿರುವ ಶ್ರೀ ಬಸವಣ್ಣ ದೇವಸ್ಥಾನ ಕಮಿಟಿ ಹಾಗೂ ಬಸವ ಕಾಲೋನಿಯ ಆಡಳಿತ ಮಂಡಳಿ ವತಿಯಿಂದ ದಿನಾಂಕ 15ರಂದು ಬೆಳಗ್ಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ನೂತನವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಲಿವೆ. ಪೂಜಾ ಕಾರ್ಯಕ್ರಮಗಳ ನಂತರ ಆಗಮಿಸುವ ಭಕ್ತಾದಿಗಳಿಗೆ ಬೃಹತ್ ಅನ್ನಪ್ರಸಾದ ವಿತರಣೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ. ಈ ವೈಭವದ ಧಾರ್ಮಿಕ ಸಮಾರಂಭದಲ್ಲಿ ಬೆಳಗಾವಿ ನಗರ ಹಾಗೂ ಸುತ್ತಮುತ್ತಲ ಪ್ರದೇಶದ ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಬಸವಣ್ಣ ದೇವಸ್ಥಾನ ಆಡಳಿತ ಮಂಡಳಿ ಹಾಗೂ ಅರುಣ್ ನೂಲಿ ಅವರು ಪ್ರಕಟಣೆಯಲ್ಲಿ ಸಾರ್ವಜನಿಕವಾಗಿ ತಿಳಿಸಿದ್ದಾರೆ. ಈಗ ಬರ್ತಾರೆ ಸರ್ ಮತ್ತೆ ಸಾಯಂಕಾಲ ನಾಳೆ ಬರ್ತಾರೆ ಇವತ್ತು ಅಮಾವಾಸ್ಯೆ ಬರಲಿಲ್ಲ. ಮತ್ತು ಬಸವ ಕಾಲನಿ ಕಮಿಟಿಯಿಂದ ಈ ವರ್ಷ ಆಗಸ್ಟ್ 15ನೇ ತಾರೀಕು ನಾವು ನಮ್ಮ ದೇವಸ್ಥಾನದ ಗಣೇಶ ದೇವಸ್ಥಾನ ಮತ್ತು ಸುಬ್ರಹ್ಮಣ್ಯಂ ದೇವಸ್ಥಾನ 12ನೇ ವರ್ಷಕ್ಕ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಬೆಳಿಗ್ಗೆಯಿಂದ ಅಭಿಷೇಕ ಮತ್ತು 9 ಗಂಟೆಯಿಂದ 4-5 ಹೋಮಗಳನ್ನ ಇಟ್ಟಿದ್ದೀವಿ. ಅದಾದ್ಮೇಲೆ ಮಹಾಪ್ರಸಾದ ಇರುತ್ತೆ. ಇದು ಸುಬ್ರಹ್ಮಣ್ಯಂ ಸ್ವಾಮಿ ಟೆಂಪಲ್ ಬೆಳಗಾಮಲ್ಲಿ ಫಸ್ಟ್ ಟೈಮ್ ಕಟ್ಸಿದ್ದು. ಇದು 2014 ಕಟ್ಸಿದ್ದು. ಇವಾಗ 2016 12 ವರ್ಷ ಆಯ್ತು. ಅದಕ್ಕೆ ತಾವೆಲ್ಲರೂ ಬಂದು ಹೋಮದಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಮತ್ತು ಮಹಾಪ್ರಸಾದ ತಗೊಂಡು ಹೋಗ್ಬೇಕಾಗಿ ನಮ್ಮ ವಿನಂತಿ. ಎಷ್ಟನೇ ತಾರೀಕಿಗೆ ಆಯೋಜನೆ ಮಾಡಿದ್ದೀರಿ ಸರ್? 15 ಆಗಸ್ಟ್ ಶನಿವಾರ. ಇದು ನಮ್ಮ ಇರೋದ ಬಸವ ಕಾಲನಿ, ಇದು ಕ್ಯಾನ್ಸರ್ ಹಾಸ್ಪಿಟಲ್ ಪಕ್ಕದಲ್ಲಿ. ನನ್ನ ಹೆಸರು ಅರುಣ್ ನೂಲಿ ಅಂತೇಳಿ. ನಾವು 2014 ನಾವು ಇದು ಗುಡಿ ಸ್ಥಾಪನೆ ಮಾಡಿದ್ದ ವಿತ್ ದ ಹೆಲ್ಪ್ ಫ್ರಮ್ ಆಲ್ ದ ಬಸವ ಕಾಲನಿ ಟೀಮ್ ಅಂಡ್ ತುಂಬಾ ಜನ ಹೆಲ್ಪ್ ಮಾಡಿದ್ರು. ಮತ್ತೆ ಇದು ಸ್ಥಾಪನೆ ಮಾಡ್ಬೇಕಾದ್ರೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ತಾಂತ್ರಿ ಅವ್ರು ಬಂದಿದ್ರು. ಅವರು ಎಲ್ಲ ಬಂದು ಜಾಗ ನೋಡ್ಕೊಂಡು ಆಮೇಲೆ ಒಪ್ಪಿಗೆ ಕೊಟ್ಟಿದ್ಮೇಲೆನೆ ಈ ಗುಡಿ ಕಟ್ಸಿದ್ದ. ಈಗ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಸರ್? ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಇದು 12ನೇ ವರ್ಷಕ್ಕೊಮ್ಮೆ ಅದು ಮತ್ತು ರೀಕರ್ನೇಷನ್ ಮಾಡ್ತಾರೆ. ಅದು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಬ್ರಹ್ಮಾವಳಿ ಡುಗು 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 ನಮ್ದು ಹೊಸಕೋಟೆ ಅಂದ್ರೆ ಬೆಂಗಳೂರು ಬಂತು ಅಂದ್ರೆ ಬೆಳಗಾಂ ಬಂತು. ಒಂದ್ ನೈಟ್ ಅಲ್ಲಿ ಹೆಂಗಾರ